ಎಲ್ಲರಿಗೂ ನಮಸ್ತೆ. ಪ್ರಜಾಕಿರಣಕ್ಕೆ ಸ್ವಾಗತ. ರಾಜ್ಯ ಸರ್ಕಾರಕ್ಕೆ ಈಗ ಜನಸಾಮಾನ್ಯರ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ. ಈಗ ಸರ್ಕಾರ ಹೊಸ ರೂಲ್ಸ್ನ ತರ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ 45% ಪಾಲು ಮಾಡ್ಬೇಕಾದ್ರೆ, ಅಂದ್ರೆ ನಿಮ್ಮ ಆಸ್ತಿಯನ್ನ ಪಾಲು ಮಾಡ್ಬೇಕಾದ್ರೆ 45% ಸರ್ಕಾರಕ್ಕೆ ಕೊಡ್ಬೇಕಂತೆ. ಅದು ಏನಿದು ನಿಯಮ? ಇದರಿಂದ ಜನಗಳಿಗೆ ಲಾಭ ಆಗುತ್ತಾ, ಲ್ಯಾಂಡ್ ಡೆವಲಪರ್ಸ್ಗೆ ಲಾಭ ಆಗುತ್ತಾ, ಅಥವಾ ಸಾಮಾನ್ಯ ಜನಗಳಿಗೆ ಲಾಭ ಆಗುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಕ್ ಅಂತ ಹೇಳಿ ನಮ್ಮ ಜೊತೆಗೆ ಖ್ಯಾತ ಆರ್ಕಿಟೆಕ್ಟ್ ಆದಂತಹ ಕಿರಣ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್, ಇತ್ತೀಚೆಗೆ ತುಂಬಾ ಚರ್ಚೆ ಆಗ್ತಿರುವಂತಹದ್ದು, ಮೊನ್ನೆ ಏನದು ಎಲ್ಲ ಕಡೆ ಕರಡು ನಿಯಮಗಳು ಪಬ್ಲಿಷ್ ಆಗಿರೋದೇನಂದ್ರೆ 45% ಏನಿದೆ ಅದು ಸರ್ಕಾರದ ಪಾಲಾಗಬೇಕು. ಏನಿದು 45%? ಏನಕ್ಕಿದು ಬರ್ತಾ ಇದೆ? ಏನಾಗುತ್ತೆ, ಮೊನ್ನೆ ಏನಿದೆ ಇದು ಚರ್ಚೆ ಇರೋ ವಿಷಯ ಅಷ್ಟೇ. 2000 ಸ್ಕ್ವೇರ್ ಮೀಟರ್ ಎಬೋವ್ ಇರೋ ಪ್ಲಾಟ್ಗಳಿಗೆ ಬೈಫರ್ಕೇಶನ್ ಮಾಡಬೇಕು ಅಂದಾಗ ಅದನ್ನು 45% ಲ್ಯಾಂಡನ್ನು ಏನಾಗುತ್ತೆ, ಒಂದು ಲೇಔಟ್ ಪ್ಲಾನ್ ಅಪ್ರೂವಲ್ ತೊಗೋಬೇಕು ಅಂದಾಗ ಏನು ಮಾಡಬೇಕಾಗುತ್ತೆ, 45% ಗೌರ್ಮೆಂಟಿಗೆ ಸೇರಿಕೊಳ್ಳುತ್ತೆ. 30% ರೋಡು, 10% ಪಾರ್ಕು, 5% CA ಅಂತ 45% ಸೇರಿಕೊಳ್ಳುತ್ತೆ ಗೌರ್ಮೆಂಟ್ಗೆ. ಆ ಪರ್ಸೆಂಟೇಜ್ ಏನಿದೆ ಎಲ್ಲರಿಗೂ ಕೂಡ ಇಂಪ್ಲಿಮೆಂಟೇಷನ್ ಆಗಿ ಪಿತ್ರಾಯಿತ ಆಸ್ತಿ ಆಗ್ಬೋದು, ಸ್ವಯಾರ್ಜಿತನ ದುಡ್ದಿರೋದಾಗ್ಬೋದು, ಬೈಫರ್ಕೇಶನ್ ಆಗಬೇಕು ಅಂದ್ರೆ ಮಾತ್ರ ಇದು. ಎಲ್ಲದಕ್ಕೆ ಒಂದು 10 ಎಕರೆ ಜಮೀನಿದೆ, 10 ಎಕರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬೈಫರ್ಕೇಶನ್ ತಂದೆ ಈ ತರದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಬೈಫರ್ಕೇಶನ್ ಹೋದ್ರು ಮಾತ್ರ, ಟ್ರಾನ್ಸ್ಫರ್ಗಲ್ಲ, ಬೈಫರ್ಕೇಶನ್ ಹೋದ್ರು ಮಾತ್ರ. ಆ ಬೈಫರ್ಕೇಶನ್ ಹೋದಾಗ ಏನಾಗುತ್ತೆ, ಇದೇನಪ್ಪ, ಸರ್ಕಾರದ ಉದ್ದೇಶ ಒಂದೇ, ಜಮೀನುಗಳೆಲ್ಲ ಕೇಕ್ ತರ ಇರಬೇಕು. ಸಣ್ಣ ಪುಟ್ಟವ್ರು ಏನಾಗುತ್ತೆ, ಅಣ್ಣ ತಮ್ಮದಿರು ಭಾಗ ಆಗಿ ಏನಾಗುತ್ತೆ, 10 ಎಕರೆ ಜಾಗ ಭಾಗ ಆಗಿ 1 ಎಕರೆ 2 ಎಕರೆ 3 ಎಕರೆ ಹಿಂಗ್ ಭಾಗ ಆದ್ರೆ ಏನಾಗುತ್ತೆ, ದೊಡ್ಡ ದೊಡ್ಡ ಡೆವಲಪರ್ಸ್ಗಳಿಗೆ ಕೊಡೋದಿಕ್ಕಾಗಲ್ಲ. ಓಕೆ, ಅಂದ್ರೆ ಬಲ್ಕ್ ಅಲ್ಲೇ ಹೋಗ್ಲಿ ಅನ್ನೋದು ಲ್ಯಾಂಡ್ ಬಲ್ಕ್ ಆಗಿ ಒಬ್ಬ ಡೆವಲಪರ್ ಕೈಗೆ ಸಿಗ್ಬೇಕಷ್ಟೇ ಇದರಿಂದ ವಿಷಯ. ಓಕೆ, ಇದರಿಂದ ಏನ್ ಜನಗಳಿಗಲ್ಲ, ಯಾರು ಏನ್ ಸರ್ಕಾರಕ್ಕೆ ಬರ್ದ್ಕೊಡಲ್ಲ. 45% ಬರ್ಕೊಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಿ ಎಲ್ಲಾರು ಜಂಟಿ ಖಾತಾ ಮಾಡ್ಕೊಂಡು ಎಲ್ಲಾರ್ದು ಹೆಸರು ಇಟ್ಕೋತಾರಷ್ಟೇ. ಇವಾಗ 45% ಸರ್ಕಾರ ತಗೊಂಡು ಏನು ಮಾಡುತ್ತೆ? ಅದನ್ನ ಇವ್ರಿಗೇನಾದ್ರೂ ಇಷ್ಟು ಅಮೌಂಟ್ ಅಂತ ಬರ್ಕೊಡ್ಬೇಕು ಅಂತ ಯಾರು ಬೈಫರ್ಕೇಶನ್ ಮಾಡಲ್ವಲ್ಲ ಮೇಡಮ್, ಮಾಡೋದಕ್ಕೆ ಹೋಗಲ್ಲ, ಸುಮ್ನೆ ಹಾಗೆ ಇರುತ್ತೆ. ನಮ್ ಕೈಲಿ ಏನಾಗುತ್ತೆ, ನಮ್ಮ ಫ್ಯಾಮಿಲಿ 10 ಜನ ಇದೀವಿ ಅಂತ ಅನ್ಕೊಳ್ಳಿ, ಜಂಟಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲಾರು ಡಿಸ್ ಮಾಡೋದಿಕ್ಕಾಗಲ್ಲ. ಅವರೆಲ್ಲ ಹೋಗ್ಬಿಟ್ಟು ಯಾವ್ದೋ ಒಂದು ಕಂಪ್ನಿ ಕೂತ್ಕೋತಾರೆ. ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ ನಮ್ಮಲ್ಲಿ. ಕರ್ನಾಟಕ ಅಂದ್ರೆ ಲ್ಯಾಂಡ್ ಮಾಫಿಯಾ. ಈ ಲ್ಯಾಂಡ್ ಮಾಫಿಯಾದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ. ಆ ಕಂಪ್ನಿಗಳು ಏನ್ ಮಾಡ್ತಾನೆ, ಅವ್ನು ಕಂಪ್ನಿ ಅವ್ನು ಹ್ಯಾಂಡ್ ಓವರ್ ಮಾಡಿದ್ರೆ ಆ ಜಾಗದಲ್ಲಿ ಅವನಿಗೆ ಒಂದು ಶೇರ್ 20% ಶೇರ್ ಕೊಡ್ತಾರೆ ಅವ್ರಿಗೆ. 80% 70% ಅವ್ನು ಡೆವಲಪ್ಮೆಂಟ್ ಮಾಡಿಕೋತಾನೆ, 30% ಲ್ಯಾಂಡ್ ಶೇರ್ ಅಂತ ಆಗ್ತಾನೆ. ಅವ್ನ ಡಾಕ್ಯುಮೆಂಟೇಶನ್ನು, ಪ್ಲಾನ್ ಸ್ಯಾಂಕ್ಷನ್ನು, ಕನ್ಸ್ಟ್ರಕ್ಷನ್ಸ್ ಕಾಸ್ಟ್ ಇನ್ನೊಂದೆಲ್ಲ ಸೇರಿ ಮಾಡೋದಕ್ಕೆ 30% ಇವನು ಕೊಡ್ತಾನೆ. 30% ಅಲ್ಲಿ ಇವರೆಲ್ಲರೂ ಹಂಚ್ಕೊಂಡು 1-2 ಫ್ಲಾಟ್ ಕೊಡ್ತಾರೆ. ನಿಮ್ಮದೇ ಉಳ್ಕೋಬೇಕಷ್ಟೆ. ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಸರ್ಕಾರಕ್ಕೂ ಯಾವುದೇ ರೀತಿ ಲಾಭಗಳಿಲ್ಲ. ಸರ್ಕಾರಕ್ಕೆ ಏನಿದು, ಈ ಲ್ಯಾಂಡ್ ಮಾಫಿಯಾಗ ಹೆಲ್ಪ್ ಮಾಡ್ಕೊಡ್ತಾ ಇರೋದಷ್ಟೇ, ಬೇರೆ ಏನಿದೆ ಸರ್ಕಾರಕ್ಕೆ ಯಾವ ಲ್ಯಾಂಡ್ ಡೆವಲಪರ್ಸ್ ಗಳಿಗೆ ಇದು ಒಳ್ಳೇದಾಗ್ತಾ ಇದೆ. ಬೇರೆ ಇನ್ನೇನು ಸಣ್ಣ ಪುಟ್ಟ ಡೆವಲಪರ್ಸ್ ಯಾರು ಬದುಕೋದಿಕ್ಕಾಗಲ್ಲ. 1/2 ಎಕರೆ 1 ಎಕರೆ 2 ಎಕರೆಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. 100-200 ಫ್ಲಾಟ್ ಮಾಡಿ ಏನೋ ಲೈಫ್ ನಡೆಸ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಲೈಫ್ ಇಲ್ಲ. ಈಗ ಏನಾಗುತ್ತೆ, ನೀವು ಹೋಗ್ತೀರಾ ದೇವನಹಳ್ಳಿ ಸೈಡ್ ಹೋಗ್ತೀರಾ, ದೇವನಹಳ್ಳಿ ಸೈಡ್ ಅಲ್ಲಿ ಏನಾಗುತ್ತೆ, 1 ಎಕರೆ 2 ಎಕರೆ 5 ಎಕರೆ ಲೇಔಟ್ ಮಾಡಿ ಮಾರೋರು ಏನ್ ಮಾಡ್ತಾ ಇದಾರೆ, 3,500 ಮಾರ್ತಾ ಇದಾರೆ. 3,500 4,000 ಮಾಡ್ತಾ ಇದಾರೆ. ಅದೇ ಒಂದು ಬ್ರ್ಯಾಂಡ್ ಅಂತ ಮೆನ್ಷನ್ ಮಾಡಿರೋನು ಏನ್ ಮಾಡ್ತಾನೆ, ಅದೇ ಲ್ಯಾಂಡ್ 15,000 ಮಾರ್ತಾ ಇದ್ದಾನೆ. ಅಂದ್ರೆ ಬ್ರ್ಯಾಂಡ್ ಕೊಡಿ, ನೀವು ಮಾಡಬೇಡಿ ಅಷ್ಟೇ. ಸಣ್ಣ ಪುಟ್ಟ ಜನಗಳು ಬದುಕಬಾರ್ದಷ್ಟೇ. ಏನೋ ಬ್ರ್ಯಾಂಡ್ ಕೊಡಬೇಕು, ಬ್ರ್ಯಾಂಡ್ ನಮ್ನೆಲ್ಲಾರನ್ನು ಕಾಯುತ್ತೆ. ಅಂದ್ರೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಚಿಕ್ಕ ಪುಟ್ಟ ವ್ಯವಹಾರಗಳು ನಡೆಸೋದು ಬೇಡ ಅನ್ನೋದು ಸರ್ಕಾರ. ಬ್ರ್ಯಾಂಡ್ ಯಾರ್ದಿದೆ? ಹೌದು, ದೊಡ್ಡ ಡೆವಲಪರ್ಸ್ ಗಳದೇ ಇರ್ತಾವೆ. ಡೆವಲಪರ್ಸ್ ಯಾರು? ಈ ಕಡೆ ರಾಜಕಾರಣಿಗಳು ಅವರೇ, ಡೆವಲಪರ್ಸ್ ಅವರೇ. ಇದರಿಂದ ಏನ್ ನಮ್ಗೆ ಜನಗಳಿಗೆ ಯಾವುದೇ ರೀತಿ ಹೆಲ್ಪ್ ಆಗೋದು ಏನೂ ಇಲ್ಲ. ಬೈಫರ್ಕೇಶನ್ ಮಾಡಿ ಯಾರು ಜನಗಳು ಸರ್ಕಾರಕ್ಕೆ ಬರ್ದ್ ಕೊಡಲ್ಲ. ಏನಪ್ಪ ಸಣ್ಣ ಪುಟ್ಟ ಡೆವಲಪರ್ಸ್ ಈಗ ನಮ್ಮ ಹತ್ರ 40-60ಗೂ ಪ್ಲಾನ್ ಬರ್ತಾ ಇರ್ತಾರೆ, 50-80ಗೂ ಬರ್ತಾ ಇರ್ತಾರೆ, 100 ಇದಕ್ಕೂ ಬರ್ತಾ ಇರ್ತಾರೆ, 1,000 ಸ್ಕ್ವೇರ್ ಫೀಟ್ಗೂ ಬರ್ತಾ ಇರ್ತಾರೆ. ಬೈಫರ್ಕೇಶನ್ ಮಾಡಿದ ತಕ್ಷಣ ಸರ್ಕಾರಕ್ಕೆ ಬರ್ದ್ ಕೊಡೋರು ಏನ್ ಮಾಡ್ತಾರೆ, ಬೈಫರ್ಕೇಶನ್ ಮಾಡೋದಿಕ್ಕೆ ಹೋಗಲ್ಲ, ಲ್ಯಾಂಡ್ ಹಾಗೆ ಇಟ್ಕೋತಾರೆ. ಜಂಟಿ ಖಾತಾ ಬೆಳ್ಕೊಂಡು ಹೋಗುತ್ತೆ. ಫ್ಯಾಮಿಲಿ ಎಷ್ಟು ಜನ ಇದಾರೆ ಅಷ್ಟು ಜನ, ಅದೆಲ್ಲ ಸೇರಿಸ್ಬಿಟ್ಟು ನಾಳೆ ಏನಾಗುತ್ತೆ, ಯಾವ್ದೋ ಒಂದು ಕಂಪ್ನಿಗೆ ಸರೆಂಡರ್ ಮಾಡ್ತಾರೆ. ಕಂಪ್ನಿಗೆ ಸರೆಂಡರ್ ಮಾಡ್ತಾನೆ, ಅಪಾರ್ಟ್ಮೆಂಟ್ ಕಟ್ತಾನೆ, ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾನೆ, ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಶೇರ್ ಕೊಡ್ತಾನೆ, ಲ್ಯಾಂಡ್ ಹೋಯ್ತಿರೋದು ಓನರ್ಶಿಪ್. ಅರ್ಥ ಆಯ್ತಾ? ನಮ್ಮ ಅಪ್ಪನ ಆಸ್ತಿ ನಾನೇ ಭಾಗ ಮಾಡ್ಕೊಂಡು ನಾವು 4 ಜನ ಮಕ್ಕಳು ಮಡಿಕೋತೀವಿ ಅನ್ನೋದಿಲ್ಲ. ಅದನ್ನ ನಮ್ಮ ಮಕ್ಳು ಕೊಡ್ತೀವಿ ಅನ್ನೋದು ಬರಲ್ಲ. ಅರ್ಥ ಆಯ್ತಾ? ಈಗ ನಿಮ್ಮ ಫಾದರ್ ಆಸ್ತಿ ಇದೆ ಅಂತ ಅನ್ಕೊಳ್ಳಿ. ಅದು ಆಸ್ತಿ ಕೊಟ್ರೆ ಏನಾಗುತ್ತೆ, ನಿಮ್ಮ ಫಾದರ್ 4 ಜನಕ್ಕೂ ಕೊಡ್ತಾರೆ. ನಾವು ಪೋಡಿ ಮಾಡ್ಕೊಂಡು ಏನೋ ಮಾಡ್ಕೊಂಡು 1 ಎಕರೆ ಜಾಗನ 10 ಗುಂಟೆ ಕೂರಿಸ್ಕೋತಿದ್ದು. ಈಗ 10 ಗುಂಟೆ ಪೋಡಿ ಮಾಡೋದಿಕ್ಕೆ ಹೋದಾಗ
55% ನೀವು ಮಾಡಿಕೊಡಿ, 40 ಕುಂಟೆಲಿ 23 ಕುಂಟೆ ನೀವು ಮಾಡಿಕೊಳ್ಳಿ, 17 ಕುಂಟೆ ಸರ್ಕಾರ ಬರ್ದು ಕೊಡಿ. ಯಾರು ಪೋಡಿ ಮಾಡ್ತಾರೆ? ಪೋಡಿ ಮಾಡೋದಕ್ಕೆ ಹೋಗೋದೇ ಇಲ್ಲ, ಹಾಗೆ ಉಳ್ಕೊಳ್ಳುತ್ತೆ ಸರ್ವೆ ನಂಬರು. ಸರ್ವೆ ನಂಬರ್ ಉಳ್ಕೊಂಡಾಗ ಏನಾಗುತ್ತೆ, ನಾನು ಇವತ್ತು 4 ಜನ ಇದ್ರೆ ಆಯ್ತು, 4 ಜನದ ಮಕ್ಕಳು ಇನ್ನೊಂದು 4 ಜನ ಆಗ್ತಾರೆ, 8 ಜನ ಆಗ್ತಾರೆ. 8 ಜನ ಏನ್ ಮಾಡ್ಬೇಕು? ಆಸ್ತಿ ಬೇಕೇ ಬೇಕು, ಎಲ್ಲಾರ್ಗು ದುಡಿಯೋ ಶಕ್ತಿ ಇರಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯಾವ್ದೋ ಒಂದು ಡೆವಲಪರ್ ಕೊಡ್ಲೇಬೇಕಾಗುತ್ತೆ. ಅವನ ಕೈಲಿ ಕಟ್ಟೋ ಶಕ್ತಿ ಇಲ್ಲ. 8 ಜನ ಇದ್ದಾರೆ, 8 ಜನ ಒಂದ್ ಕಡೆ ಸೇರ್ಸೋದಿಕ್ಕಾಗಲ್ಲ. ಇದು ಟೈಪ್ ಆಫ್ ಲ್ಯಾಂಡ್ ಮಾಫಿಯಾ ಅಷ್ಟೇ. ಲ್ಯಾಂಡ್ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಗೆ ಯಾವುದೇ ಪಾರ್ಟಿ ಬಂದರೂ ಕೂಡ ಲ್ಯಾಂಡ್ ಮಾಫಿಯಾಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು, ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡಲ್ಲ. ನಮ್ಮಲ್ಲಿ ಈಗೇನು ಆಯಿತು, ನಮ್ಮ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಮಾಡ್ತಾ ಇದೆ, BJP ಬರುತ್ತೆ, BJP ಹೆಲ್ಪ್ ಮಾಡುತ್ತೆ ಜನಗಳಿಗೆ. ಯಾರಿಗೂ ಹೆಲ್ಪ್ ಮಾಡಲ್ಲ. ನಾವು ಎಚ್ಚೆತ್ಕೊಂಡು ನಮ್ಮದು ನಾವು ನೋಡ್ಕೊಂಡು ಏನೋ ಕೆಲಸ ಮಾಡ್ಕೋಬೇಕಷ್ಟೇ. ಇಷ್ಟೊತ್ತವರೆಗೂ ನಮ್ಮ ಜೊತೆಗಿದ್ದು ಬೈಫರ್ಕೇಶನ್ ಬಗ್ಗೆ, ಹಾಗೆ ಈ ಒಂದು 45% ಇಂದ ಯಾರಿಗೆ ಡೆವಲಪ್ ಆಗುತ್ತೆ, ಯಾರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಸ್ಪಷ್ಟವಾಗಿ ಚಿತ್ರಣ ಕೊಟ್ರಿ. ಧನ್ಯವಾದ ಸರ್. ನಮಸ್ತೆ ಮೇಡಮ್. ನೋಡಿದ್ರಲ್ಲ, ಈ ಒಂದು 45% ಪಾಲು ನೀಡೋದ್ರಿಂದ ಸಾಮಾನ್ಯ ಜನರಿಗಂತೂ ಅಲ್ಲ, ಸರ್ಕಾರಕ್ಕೂ ಅಲ್ಲ, ಲ್ಯಾಂಡ್ ಡೆವಲಪರ್ಸ್ಗಳಿಗೆ ಭಾರಿ ಲಾಭ ಕೊಡುತ್ತೆ ಅಂತ ಹೇಳಿ ಈಗ ತಾನೇ ನಮ್ಮ ಆರ್ಕಿಟೆಕ್ಟ್ ಹೇಳಿದ್ದಾರೆ. ಇದರಿಂದ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಲ್ಯಾಂಡ್ನ ಸರ್ಕಾರದ ಪಾಲು ಮಾಡೋದಕ್ಕೆ ಇಷ್ಟ ಇದೆಯಾ? ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದ.